ಗಮನಕ್ಕೆ ಯಾವುದು ಬಂದಿಲ್ಲ. ಹಿಂದೆ ಭಾಳಷ್ಟು ಲೋಪ ಆಗಿದ್ದಕ್ಕೆ ನಾವೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡು ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ ಅಂದ್ಬಿಟ್ಟು ನಾನೇ ಎದುರು ನಿಂತು ಮಾಡಿಸಿದ್ದು. ಆದರೆ ಈ ಸರಿ ಏನು ಭಾಳ ದೊಡ್ಡ ಪ್ರಮಾಣದಲ್ಲಿ ಲೋಪ ಆಗಿಲ್ಲ ಅಂತ ಅಭ್ಯರ್ಥಿಗಳು ನಿನ್ನೆ ಎಲ್ಲ ಫೋನ್ ಮಾಡಿದರು ನನಗೆ. ಬಟ್ ಅದು ಯಾವ ಮಟ್ಟಕ್ಕಾಗಿದೆ, ಎಷ್ಟು ದೊಡ್ಡದ ಲೋಪ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಮಾಹಿತಿಯನ್ನು ಪಡೆದು ನಾನು ಮಾತಾಡ್ಬೋದು. ನೋಡಿ, KPSC ಇರ್ಬೋದು, KA ಇರ್ಬೋದು, ಅವರು ಭಾಳ ಜವಾಬ್ದಾರಿಯಿಂದ ಎಕ್ಸಾಮಿನೇಷನ್ ಮಾಡಿಸಿದ್ರೆ ತೊಂದರೆ ಆಗೋದಿಲ್ಲ. ಈಗ ಮೊನ್ನೆ PDO ಎಕ್ಸಾಮ್ನಲ್ಲೂ ಕೂಡ ನೋಡಿ ಅವ್ಯವಹಾರ ಆಗಿಲ್ಲ, ನಿರ್ಲಕ್ಷ್ಯ ಆಗಿದೆ. ಇಂಥ ಸಣ್ಣ ಪುಟ್ಟ ಗೊಂದಲಗಳಿಂದ ನಮ್ಮ ಯುವಕರಿಗೇನು ನಮ್ಮ ಮೇಲೆ ಭರವಸೆ ಹೋಗ್ಬಿಡುತ್ತೆ. ಸೊ ಅದರಿಂದ ಅವರು ಭಾಳ ಗಂಭೀರವಾಗಿ ಇದನ್ನು ಮಾಡಬೇಕು. ಈಗ ಅವ್ರು ಮಾಡಿರೋ ತಪ್ಪಿಗೆ ನಮ್ಮ ಮೇಲೆ ಆಕ್ರೋಶ ಇದೆ. ಈಗ ಎಕ್ಸಾಮಿನೇಷನ್ ನಡೆಸೋದು ಜವಾಬ್ದಾರಿ ಯಾರ್ದು? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದು ಮತ್ತು KPSC ಇದು. ಬೋತ್ ಆರ್ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಸ್, ಹೌದಾ ಇಲ್ವಾ? ಈಗಲೂ ಕೂಡ ನಾನೇ ಮಾಡ್ತಾ ಇದ್ದೀನಿ. ಲೋಪ ಇದ್ದರೆ ಅದನ್ನು ಸರಿಪಡಿಸೋದು ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ. ಯುವಕರು ನನ್ನ ಮೇಲೆ ಭಾಳ ಭರವಸೆ ಇಟ್ಟಿದ್ದಾರೆ. ಅವ್ರದ್ದು ಏನಾದರೂ ಅಂಥದ್ದು ಏನಾದರೂ ಕಂಡು ಬಂದರೆ ಖಂಡಿತವಾಗೂ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ.